ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತೇಳಿ ನಾನು ಭಾವಿಸಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈಗ 2 ಡೇಸಿಂದ ಈ ಥರನೇ ವೆದರ್ ಆಗಿದೆ, ಎಲ್ಲ ಕಡೆಯೂ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ವೆದರ್ ಇದೆ ಅನ್ಕೋತೀನಿ. ವಾಕ್ ಮಾಡ್ತಾ ಚೆನ್ನಾಗಿತ್ತಲ್ಲ ಅಂತೇಳಿ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು ಮನೆ ಮುಂದೆ ಗಿಡದಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ, ಗುಲಾಬಿ ತುಂಬಾ ಹೂ ಬಿಡ್ತಾಯಿದೆ ಇದು. ಹಾಗಾಗಿ ಅಷ್ಟೊಂದು ಹೂವಿತ್ತಲ್ಲ ಅಂತೇಳಿ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈ ಗುಲಾಬಿನೇ ಅಷ್ಟು ಅನಿಸುತ್ತೆ, ತುಂಬಾ ಹೂ ಬಿಡುತ್ತೆ. ಮತ್ತು ಇದೇ ಥರ ಪಿಂಕ್, ಲೈಟ್ ಪಿಂಕ್ ರೋಸ್ ಇರುತ್ತಲ್ಲ, ಅದು ಅಷ್ಟೇ ತುಂಬಾ ಹೂ ಬಿಡುತ್ತೆ. ಇದೊಂದು ಗಿಡ ಇದ್ದರೆ ಸಾಕು, ಮನೆಗೆ ದೇವ್ರ ಪೂಜೆಗಂತೂ ತುಂಬ ಯೂಸ್ ಆಗುತ್ತೆ. ಇದು ಅಷ್ಟೇ ತುಂಬಾ ಹೂ ಬಿಟ್ಟಿದೆ, ಲೆಕ್ಕ ಇಲ್ಲ ಅನಿಸುತ್ತೆ ಅಷ್ಟೊಂದು ಹೂ ಬಿಟ್ಟಿದೆ. ಅದೇ ಥರ ಒಂದು ಗುಲಾಬಿ ಗಿಡವೂ ಇದೆ, ಅದು ಅಷ್ಟೇ ಎಷ್ಟು ಹೂ ಬಿಟ್ಟಿದೆ ಅಂದರೆ, ಇದು ನೋಡಿ ಇಷ್ಟು ಚಿಕ್ಕ ಗಿಡ, ಅದಾದರೆ ತುಂಬ ದೊಡ್ಡದಿದೆ. ಇದು ನಾನು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನೆಲಕ್ಕೂ ಹಾಕಿಲ್ಲ, ವೇಸ್ಟ್ ಡಬ್ಬಗೆ ಹಾಕಿ ಬೆಳೆಸಿದ್ದು ಹಂಗೇ ಐತೆ. ಇದು ಅಷ್ಟೇ ಒಂದು 50 ಹೂವೇನೋ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮೊಗ್ಗಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಈ ಥರ ರೋಸ್ ಅಂದರೆ ತುಂಬಾ ಇಷ್ಟ. ಅದಾದರೆ ಮಾಮೂಲಿ ಈ ಥರ ಅನಿಸುತ್ತೆ, ಇದು ಮೊಗ್ಗಲಂತೂ ತುಂಬಾ ಚೆನ್ನಾಗಿತ್ತಲ್ಲ ಅಂತೇಳಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೀಗ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನೆಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಏನು ಮಾಡ್ಬೋದು ಅಂತ ಅನ್ಕೋತಿದ್ದೀರಾ ಅನಿಸುತ್ತೆ. ನೋಡಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂತ. ಒಂದು ಪಾತ್ರೆನ ಕಾಯಕ್ಕಿಟ್ಟು, ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ, 1-2 ಅಷ್ಟು ಹಾಕಿದ್ದೀನಿ ಅಷ್ಟೇ, ಖಾರ ಆಗಿಬಿಡುತ್ತೆ ಅಂತೇಳಿ. ಒಂದು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋವರೆಗೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನಾನಿವಾಗ ಒಂದು ಟೊಮೊಟೊ ಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ಹಚ್ಚಿಟ್ಕೊಂಡು ಟೊಮೊಟೊ ಹಣ್ಣು ಕೂಡ ಅದನ್ನು ಅಷ್ಟೇ ಸಾಫ್ಟ್ ಆಗೋವರೆಗೆ ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇವಾಗ ಕಾಯಿ ತುರಿನೂ ಕೂಡ ಹಾಕೋತಾ ಇದ್ದೀನಿ. ಕಾಯಿ ತುರಿನೂ ಹಾಕ್ಕೊಂಡು ಅದನ್ನು ಚೆನ್ನಾಗಿ 1-2 ಸೆಕೆಂಡ್ ರೋಸ್ಟ್ ಮಾಡ್ಕೊಳ್ಳಿ. ಇದೇನಿದು ಉಪ್ಪಿಟ್ಟು ಥರ ಇದೆ ಅಂತ ಅನ್ಕೋತಾ ಇದ್ದೀರಾ ಅನಿಸುತ್ತಲ್ವಾ. ಈಗ ನೀರು ಹಾಕಿದ್ರೆ ಉಪ್ಪಿಟ್ಟೆ ಆಗಿಬಿಡುತ್ತೆ ಅನ್ನೋ ಥರ. ನಾನು ನೆಕ್ಸ್ಟ್ ನೀರೇ ಹಾಕೋದು ಇವಾಗ. ನೋಡಿ ಈಗ ನಾನು ಸ್ವಲ್ಪ ಕಾಯಿ ತುರಿನೂ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟನ್ನು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿವಾಗ ನೀರು ಹಾಕ್ಕೋತಾ ಇದ್ದೀನಿ. ನೀರನ್ನ ನಾನಿವಾಗ ಈ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದು ಕರೆಕ್ಟಾಗಿ ಉಪ್ಪಿಟ್ಟು ಟೈಪೇ ಅಂತ ಅಂದ್ಕೊಳ್ಳಿ. ಇದು ನೀರು ಕುದೀತಾ ಇದೆ ನೋಡಿ. ಇವಾಗ ಕುದಿಬೇಕಾದ್ರೆ ನಾನೀಗ ಈ ಪೌಡರ್ನ ಹಾಕ್ತಾಯಿದ್ದೀನಿ. ಈ ಪೌಡರ್ ಏನಂತ ಯೋಚಿಸ್ತಾ ಇದ್ದೀರಾ ಅನ್ಸುತ್ತಲ್ವ. ಎಷ್ಟು ಸ್ಮೆಲ್ ತುಂಬಾ ಚೆನ್ನಾಗಿದೆ. ಹುಳಿ ಜಿಂಕ ಅಂತ ಕೇಳಿರ್ತೀರ ಅನ್ಕೋತೀನಿ, ಅದರ ಪೌಡರ್ ಇದು. ಇವಾಗ ಅದನ್ನು ನಾನು ಈ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ 1 ಬೌಲಷ್ಟು ಹಾಕಿದ್ದೀನಿ ನಾನು ಅಷ್ಟೇ. ಇದನ್ನು 2 ಬೌಲಷ್ಟು ನೀರು ಹಾಕ್ಕೋಬೇಕು, 1 ಬೌಲಷ್ಟು ಈ ಪೌಡ್ರನ್ನ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. 1-2 ಸೆಕೆಂಡ್ ಈ ಥರ ಬೇಯಕ್ಕಿಟ್ಟು ಆಮೇಲೆ ತಿರುಗ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ಆದರೆ ಆ ಪೌಡ್ರನ್ನೂ ಅಷ್ಟೇ ಮಾಡಿರೋದನ್ನು ತೋರಿಸಿಲ್ಲ. ಪೌಡ್ರು ಏನಿಲ್ಲ, ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಮೆಣಸು, ಧನ್ಯ, ಜೀರಿಗೆ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಹಿಂದೆ ಎಲ್ಲ ಹುರುಳಿಕಾಳಲ್ಲೆಲ್ಲ ಶಕ್ತಿ ಇದೆ ಅಂತೇಳಿ ಈ ಥರ ಮಾಡ್ಕೋತಾಯಿದ್ರು. ಹುರುಳಿಕಾಳು ಪೌಡ್ರು ಮಾಡಿ ಮನೇಲಿ ಮಾಡ್ಕೋತಾರೆ, ಇಲ್ಲಾಂದರೆ ಮಿಲ್ಲಲ್ಲೂ ಕೂಡ ಬಿಡಿಸಿ ಇಟ್ಕೊಳ್ತಾಯಿದ್ರು. ತುಂಬ ವರ್ಷಗಟ್ಟಲೆ ಮಾಡಿ ಇಟ್ಕೊಳ್ಳೋರು. ಇವಾಗಲೇ ನಾನು ತುಂಬ ವರ್ಷ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ತಿಂದು ತುಂಬಾ ದಿನ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ಇದನ್ನು ರೊಟ್ಟಿಗೆ ಮಾಡಿದ್ದೆ, ಸೂಪರಾಗಿತ್ತು. ಅದ್ರ ಪೌಡ್ರ್ ನನಗೆ ನನ್ನ ಕಸಿನ್ ಕೊಟ್ಟಿದ್ಲು, ತುಂಬಾ ಇಷ್ಟ ಆಯಿತು. ಎಷ್ಟು ದಿನಗಳಾಗಿತ್ತಪ್ಪ ತಿಂದು ಅನ್ನಿಸ್ತಾಯಿತ್ತು. ಸಿಂಪಲ್ಲಾಗಿ ಒಗ್ಗರಣೆ ಉಪ್ಪಿಟ್ಟು ಸೇಮ್ ಹೆಂಗೆ ಹಾಕೋತೀವೋ ಆ ಥರ ಮಾಡಿಕೊಂಡ್ರೆ ಮುಗೀತಷ್ಟೇ. ಆದರೆ ಪೌಡ್ರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಷ್ಟೇ. ಹುರುಳಿಕಾಳನ್ನ ಚೆನ್ನಾಗಿ ಹುರಿದು ಮಾಡ್ಕೋಬೇಕು. ನೀರೊಳಗಡೆ ಪೌಡ್ರ್ ಹಾಕ್ದಾಗಲೂ ಅಷ್ಟೇ ಅದು ಚೆನ್ನಾಗಿ ತಿರುಗ್ಕೋಬೇಕು, ಗಂಟು ಆಗದೆ ರೀತಿಯಲ್ಲಿ. ಗಂಟಾದರೆ ಚೆನ್ನಾಗಿರಲ್ಲ. ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೆ ಅಲ್ವ, ಅದ್ರ ಬದಲಿಗೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಮಾಡಿದಾಗಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು ರೊಟ್ಟಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಹಿಂದೆ ಎಲ್ಲ ಹುರುಳಿಕಾಳಲ್ಲೆಲ್ಲ ಎಷ್ಟು ಶಕ್ತಿ ಇದೆ ಅಂತೆಲ್ಲ
ಯೂಸ್ ಮಾಡ್ತಾಯಿದ್ರು. ಈಗನೇ ಹೆಚ್ಚು ಯೂಸ್ ಮಾಡಲ್ಲ ಆ್ಯಕ್ಚುಲಾಗಿ. ಅದ್ರ ಮೊಳಕೆ ಕಾಳಾಗಲಿ, ಹುಳ್ಳಿಕಾಳಲ್ಲಿ ಏನು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹುಳಿ ಜಿಂಕನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ರೊಟ್ಟಿಗೆ ಮಾಡಿದ್ದೆ. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿತ್ತು. ಈ ರೀತಿಯಾಗಿ ಬೆಳಗಿನ ತಿಂಡಿನ ನಾನು ಹುಳಿ ಜಿಂಕ ಮತ್ತು ರೊಟ್ಟಿ ಮಾಡಿ ಮುಗಿಸಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಅದನ್ನೊಂದು ಬೌಲ್ಗೂ ಕೂಡ ಹಾಕಿಟ್ಟಿದ್ದೀನಿ. ಚೆನ್ನಾಗಿದೆ. ಅದೇ ಎಷ್ಟು ಈಸಿಯಾಗಿ ಮಾಡ್ಕೋದು, ಸೇಮ್ ಉಪ್ಪಿಟ್ಟು ಮಾಡ್ದಂಗೆ ಅನಿಸ್ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ನೀವು ಹುಳಿಕಾಳು ಜಿಂಕದ ಪೌಡರ್ ಸಿಕ್ಕಿದ್ರೆ ಮಿಸ್ ಮಾಡದೆ ಮಾಡಿಕೊಂಡು ಟೇಸ್ಟ್ ಮಾಡಿ. ಮತ್ತು ನಮ್ಮ ನಾಯಿ ಮರಿಗಳು ಇತ್ತು, ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಟ ಆಡ್ತಾಯಿದ್ವು. ಅವ್ರ ಅಮ್ಮ ಇರಲಿಲ್ಲ, ಹಾಗಾಗಿ ಅವರಮ್ಮ ಇದ್ದರೆ ಒಂಥರ ಭಯ ಅನಿಸುತ್ತೆ. ಹಾಗಾಗಿ ಹಂಗೂ ಅವರಮ್ಮ ಬಂದೇ ಬಿಟ್ಟಳು. ಆದರೂ ನಮ್ಮ ಮನೆ ನಾಯಿ ಅಲ್ವಾ, ನಾನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಅದು ಸ್ವಲ್ಪ ಮುಟ್ಟಿದ್ರೆ ಸಾಕು ನನ್ನ ಮಕ್ಕಳನ್ನ ಎಲ್ಲಿ ಕರ್ಕೊಂಡೋಗ್ಬಿಡ್ತಾರೆ ಅನ್ನೋ ಥರ ಅದಕ್ಕೆ ಒಂಥರ ಅನ್ನಿಸ್ತಾ ಇತ್ತು. ಹಾಗೆಯೇ ನೋಡಿ ಮತ್ತೆ ಹಾಲು ಕುಡಿಯೋಕ್ಕೂ ಸ್ಟಾರ್ಟ್ ಮಾಡಿದ್ವು. ಅವು ಚೆನ್ನಾಗಿತ್ತಲ್ಲ ಅಂತೇಳಿ ಅದನ್ನು ಸ್ವಲ್ಪ ಹಾಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಪಾಪ ಅವಿನ್ನೂ ಕಣ್ಣೇ ಬಿಟ್ಟಿಲ್ವಲ್ಲ, ಹಾಗಾಗಿ ಪಾಪ ಫುಲ್ ಎಲ್ಲ ಹುಡ್ಕೊಂಡು ಹಾಲು ಕುಡಿತಾ ಇದ್ವು. ಅದಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ. ಹಾಗೂ ನಾನು ನಮ್ಮ ನಾಯಿ ಮಲಗಿದ್ದಾಗ ಒಂದು ನಾಯಿ ಮರಿ ಅಂತೂ ಎಲ್ಲೆಲ್ಲೋ ಪಾಪ ಹೋಗ್ತಾಯಿತ್ತು. ಅದನ್ನು ಸ್ವಲ್ಪ ನಾನು ಹಂಗೇ ತೆಗೆದು ಪಕ್ಕಕ್ಕೆ ಬಿಟ್ಟಿದ್ದೆ. ಅದು ಅಮ್ಮ ಅಂತೂ ಎಲ್ಲಿ ನನ್ನ ಮಕ್ಕಳನ್ನ ಎತ್ಕೊಂಡ್ಬಿಡ್ತಾರೆ ಅನ್ನೋ ಥರ ನೋಡ್ತಾನೇ ಇರ್ತಿತ್ತು. ನಾವು ನಮ್ಮ ಮನೆ ನಾಯಿ ಅಲ್ವಾ, ಹಂಗಾಗಿ ನಾನು ನನ್ನ ಮಗಳಂತ ಹೆದ್ರುಕೋತಾಳೆ. ನಾನು ಇದು ಮಾಡಿಕೊಂಡು ಸುಮ್ಮನೆ ಇದು ಮಾಡ್ತಾಯಿದ್ದೆ. ಮಕ್ಳಿಗೆ ಹಾಲು ಕುಡಿಸ್ಕೊಂಡು ಮಲಗಿತ್ತು ಅಂತಂದರೆ ಅಮ್ಮಂದಿರುಗಳೇ ಅಷ್ಟು. ಪ್ರಾಣಿಗಳಲ್ಲೇ ಆಗಲಿ ಮನುಷ್ಯರಲ್ಲೇ ಆಗಲಿ ಮಕ್ಕಳನ್ನ ಏನು ತಪ್ಪು ಮಾಡಿದ್ರು ಮಕ್ಕಳು ಅನ್ನೋದು ಇದು, ಅದು ಒಂದೊಂದು ಸಲ ಏನೇ ತಪ್ಪು ಮಾಡಿದ್ರೂ ಮಕ್ಕಳು ಅಂತ ವಹಿಸ್ಕೊಳ್ಳೋದು ತಪ್ಪು ಅನಿಸ್ಬಿಡುತ್ತೆ. ಒಂದೊಂದು ಸಲ ಅಮ್ಮಂದಿರು ಏನೂ ಮಾಡೋಕ್ಕಾಗಲ್ಲ, ಅದಾಗಿ ಬಂದ್ಬಿಡುತ್ತೆ. ಅದನ್ನು ಸ್ವಲ್ಪ ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಕುಂಬಳಕಾಯಿ ಬೀಜ ಇತ್ತಂತೇಳಿ ನಾನು ಸುಮ್ಮನೆ ಹಾಕಿದ್ದೆ ನೋಡೋಣ ಅಂತ. ಅದು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿತ್ತು. ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಒಂದು 3 ಡೇಸ್ಗೆಲ್ಲ ಈ ರೀತಿಯಾಗಿ ಬೆಳೆದಿತ್ತು. ಅದು ಒಂದೆರಡು ಹುಳಗಳು ಎಲೆಗಳನ್ನ ತಿಂದ್ಬಿಟ್ಟಿದ್ವು. ಅದರಲ್ಲಿ ಒಂದೇ ಉಳ್ಕೊಂಡಿದ್ದು, 2 ಹಾಕಿದ್ದೆ. ಒಂದು ಉಳ್ಕೊಂಡು ಒಂದು 3 ಡೇಸ್ಗೆ ಅಷ್ಟುದ್ದಾಗಿತ್ತು. ನೆಕ್ಸ್ಟ್ ಒಂದು 5 ಡೇಸ್ಗೆಲ್ಲ ಈ ರೀತಿಯಾಗಿ ಬಂತು. ಇವಾಗ ಒಂದು 10 ಡೇಸ್ ಆಗಿರ್ಬೋದು. ಈ ರೀತಿಯಾಗಿ ಇಷ್ಟು ಉದ್ದ ಬಂದಿದೆ. ಒಂದೇ ಗಿಡ ಉಳ್ಕೊಂಡಿದ್ದು, ಅದನ್ನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತೇಳಿ. ನಮ್ಮ ಮನೆ ಮುಂದೆ ಹಾಕಿದ್ವಿ ದಾಸವಾಳ ಕಡ್ಡಿ. ಅದೂ ಅಷ್ಟೇ ಎಷ್ಟು ಹೂ ಬಿಟ್ಟಿದೆ. ಅದು ಸ್ವಲ್ಪ ಅಷ್ಟೊಂದು ತುಂಬ ಚಿಕ್ಕದೇನಲ್ಲ, ಮೀಡಿಯಮ್ ಆಗಿದೆ. ಅದು ಸ್ವಲ್ಪ ಕಟ್ಟು ಮಾಡಿದ್ವಿ. ಆದರೆ ಅಷ್ಟು ಕೆಳಗಡೆ ಹೂ ಬಿಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಕೆಳಗಡೆ ಹೂ ಬಿಟ್ಟಿತ್ತಲ್ಲ, ಚೆನ್ನಾಗಿ ಕಾಣಿಸ್ತಾಯಿತ್ತು, ಪಿಂಕ್ ದಾಸವಾಳ ಕೂಡ. ಹಾಗಾಗಿ ಸ್ವಲ್ಪ ನಾನು ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ. ಮೇಲೆಲ್ಲ ತುಂಬ ಬಿಡುತ್ತೆ, ಕೆಳಗಡೆ ತೀರಾ ಕೆಳಗಿತ್ತಲ್ಲ ಅಂತ ನಾನು ವೀಡಿಯೋ ಮಾಡಿದ್ದೆ ಅಷ್ಟೇ. ನಮ್ಮ ಲಿಲ್ಲಿ ಮಲಗಿದ್ಲು, ಅವಳಂತೂ ಸಖತ್ ನಿದ್ದೆ ಮಾಡ್ತಾಳೆ. ಈ ಥರ ಮಲಗಿದ್ಲಲ್ಲ ಅಂತ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನನ್ನ ತಮ್ಮನ ಮಗಳದು ಆ್ಯನ್ಯುವಲ್ ಡೇ ಇತ್ತು, ಹೋಗೋಣ ಅಂಥೇಳಿ ಹೋಗಿದ್ವಿ. ತುಂಬ ಚೆನ್ನಾಗೆಲ್ಲ ಆ್ಯನ್ಯುವಲ್ ಡೇ ನಡೀತು. ಚೆನ್ನಾಗೂ ಡೆಕೋರೇಟ್ ಎಲ್ಲ ಮಾಡಿ ಸಿಂಪಲಾಗಿ ಮಕ್ಳಿಗೂ ಕೂಡ ಇಷ್ಟ ಆಗೋ ಥರ, ಮಕ್ಕಳು ಮತ್ತು ಪೇರೆಂಟ್ಸ್ಗಳಿಗೆಲ್ಲ ಇಷ್ಟ ಆಗೋ ಥರನೇ ಮಾಡಿದರು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮಕ್ಕಳುಗಳಿಗೆಲ್ಲ ಪ್ರೈಸ್ ಎಲ್ಲ ಇಟ್ಟಿದ್ರು. ನನ್ನ ಮಕ್ಳುಗಳಂತೂ 4-5 ಮೆಡಲ್ಸ್ ತಗೋತಾಯಿದ್ರು. ತುಂಬ ಖುಷಿ ಅನ್ನಿಸ್ತಾಯಿತ್ತು. ಆ ಮಕ್ಳುಗಳಿಗೂ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಮತ್ತು ಒಂದೊಂದು ಮಕ್ಳುಗಳು ತುಂಬ ಭಯನೂ ಕೂಡ ಪಡ್ತಾಯಿದ್ವು. ಮತ್ತು ಪೇರೆಂಟ್ಸ್ಗಳಿಗೂ ಕೂಡ ಸ್ಪೋರ್ಟ್ಸ್ ಅದು ಇದೆಲ್ಲ ಇಟ್ಟು ಅದು ಅವ್ರಿಗೂ ಕೂಡ ಪ್ರೈಸ್ ಎಲ್ಲ ಕೊಟ್ಟರು. ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಮತ್ತು ಈಗಿನ ಕಾಲದಲ್ಲಿ ಮಕ್ಳುಗಳು ಸ್ವಲ್ಪ ಚಿಕ್ಕ ಮಕ್ಕಳಲ್ವ, ಭಯ ಪಡ್ತಾ ಇರ್ತಾರೆ. ಈ ಥರ ಸ್ಟೇಜ್ ಮೇಲೆಲ್ಲ ಕರೆದಾಗ ಕೊಟ್ಟಾಗ ಅವ್ರಿಗೂ ಸ್ವಲ್ಪ ಭಯ ಎಲ್ಲ ಹೋಗುತ್ತೆ. ಹಾಗಾಗಿ ಎಲ್ಲ ಚೆನ್ನಾಗಿತ್ತು. ಮಕ್ಳುಗಳಂತೂ ಮೆಡಲ್ ಹಾಕ್ಕೊಳ್ಳೋದು ಒಬ್ಬೊಬ್ರು ಎಷ್ಟು ಖುಷಿ ಪಡ್ತಾಯಿದ್ರು. ಅವ್ರ ತಂದೆ ತಾಯಿಗಳಂದರೆ ತುಂಬ ಖುಷಿ ಪಡ್ತಾಯಿದ್ರು. ನನಗೂ ತುಂಬಾ ಇಷ್ಟ ಆಯ್ತಾಯಿತ್ತು. ನನ್ನ ಮಕ್ಕಳು ತುಂಬ ದೊಡ್ಡವರಾಗಿರೋದ್ರೆ ಚಿಕ್ಕ ಮಕ್ಕಳು ನೋಡ್ತಾಯಿದ್ರೆ ಏನೋ ಒಂಥರ ಖುಷಿನೂ ಕೂಡ ಅನ್ನಿಸ್ತಾ ಇತ್ತು. ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮೇ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದರು. ಮಕ್ಕಳುಗಳು ಒಂದೊಂದು ಥರ ಮಾಡ್ತಿರ್ತಾರೆ ಡ್ಯಾನ್ಸ್ಗಳನ್ನೆಲ್ಲ. ಏನೋ ಒಂಥರ ಖುಷಿ ನೋಡ್ತಾ ಇರೋಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಒಂದೊಂದು ಮಕ್ಕಳಂತೂ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಟಿದ್ವು. ಒಂದೊಂದು ಮಕ್ಕಳು ತುಂಬ ಜೋಶಲ್ಲಿ ತುಂಬ ಮಾಡ್ತಾಯಿದ್ರು. ಅಪ್ಪ ಐ ಲವ್ ಯು ಸಾಂಗಿಗೆ ಡ್ಯಾನ್ಸ್ ಮಾಡಿಸಿದ್ರು ಮಕ್ಳ ಕೈಲಿ. ತುಂಬ ಚೆನ್ನಾಗಿ ಮಾಡಿದ್ವು. ನೋಡಿ ಇವಾಗ ಮಕ್ಕಳು ಮಾಡ್ತಿದ್ದಾರೆ.
ಆ ಡ್ಯಾನ್ಸ್ ಜೊತೆಲಿ ಅವ್ರವ್ರ ಅಪ್ಪಂದಿರ ಫೋಟೋಸ್ ಎಲ್ಲ ತಗೊಂಡು ಇಟ್ಕೊಳ್ಳೋ ಥರ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಕ್ಳುಗಳಿಗೂ ಏನೋ ಖುಷಿ, ಆಮೇಲೆ ತಂದೆ ತಾಯಿಗೂ ಕೂಡ ಖುಷಿ. ಅವರು ಮಕ್ಳುಗಳು ಡ್ಯಾನ್ಸ್ ಮಾಡೋದೇ ಆಗಲಿ ಅದೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ನಾನು ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಕ್ಯೂಟಾಗೂ ಕೂಡ ಡ್ಯಾನ್ಸ್ ಮಾಡಿದ್ರು. ಅಪ್ಪ ಇಲ್ಲಿ ಸಾಂಗ್ ಡ್ಯಾನ್ಸ್ ಆಗಿರೋದ್ರಿಂದ ತಂದೆಯಂದಿರನ್ನು ಸ್ಟೇಜ್ ಮೇಲೆ ಕರೆದು ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋ ಥರನೂ ಮಾಡಿದ್ರು. ಒಬ್ಬೊಬ್ಬರು ಪೇರೆಂಟ್ಸ್ ಮುಜುಗರ ಮಾಡ್ತಾಯಿದ್ರು, ಒಬ್ಬೊಬ್ಬರು ಮಾಡಿದ್ರು ಚೆನ್ನಾಗಿ ಮಕ್ಕಳ ಜೊತೆನೂ. ಮಕ್ಕಳುಗಳು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಪೇರೆಂಟ್ಸ್ಗಳು ಕೂಡ ಮಾಡಿದ್ರು. ಅಲ್ಲಿ ನೋಡೋಕೊಂಥರ ಖುಷಿ ಅನ್ನಿಸ್ತಾಯಿತ್ತು. ಪೇರೆಂಟ್ಸ್ಗಳು ಸ್ಟೇಜ್ ಮೇಲೆಲ್ಲ ಹೋಗಿರಲ್ಲ, ಅವ್ರ ಕಾಲೇಜ್ ಡೇಸಲ್ಲೋ ಅಥವಾ ಎಲ್ಲೋ ಸ್ಟೇಜ್ ಮೇಲೆ ಹೋಗಿರ್ತಾರೆ. ಈಗ ಮಕ್ಕಳ ಕಡೆಯಿಂದ ಸ್ಟೇಜ್ ಮೇಲೆ ಹೋದಾಗ ಅವ್ರಿಗೂ ಖುಷಿ ಅನ್ನಿಸುತ್ತೆ. ಮತ್ತು ತಾಯಂದಿರಿಗೂ ಕೂಡ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋದಂತ ತುಂಬಾ ಖುಷಿ ಅನಿಸುತ್ತೆ. ಅಮ್ಮ ಸಾಂಗ್ ಹಾಕಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ತಾಯಂದಿರಂತ ತುಂಬ ಕ್ಯೂಟಾಗಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡೋಕ್ಕೇನೋ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಾವು ಇದ್ದಾಗ ನಮಗೂ ಈ ಥರ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಈ ಥರ ಮಾಡಲೇ ಇಲ್ವಲ್ಲಪ್ಪ ಅಂತಾರ ಅನ್ನಿಸ್ತಾಯಿತ್ತು. ಮತ್ತು ಕಪಲ್ ಡ್ಯಾನ್ಸ್ ಟೈಪು ಸುಮ್ಮನೆ ಅದನ್ನು ಕೂಡ ಮಾಡಿದ್ರು. ಕಪಲ್ ಡ್ಯಾನ್ಸ್ಗಳನ್ನೂ ಕೂಡ ಅವರುಗಳು ಕೂಡ ಇಷ್ಟಪಟ್ಟು ಎಲ್ಲ ಖುಷಿಪಟ್ಟು ಮಾಡ್ತಾಯಿದ್ರು. ಮತ್ತು ಟೀಚರ್ಸ್ಗೂ ಹೇಳ್ತಾಯಿದ್ರು, ನಮಗೂ ಈ ಥರ ಇಷ್ಟ ಇತ್ತು, ಈ ಥರ ಸ್ಟೇಜ್ ಮೇಲೆ ನೀವು ಮಾಡಿಸಿದ್ರೆ ತುಂಬ ಖುಷಿ ಅಂತ ಪೇರೆಂಟ್ಸ್ಗಳು ಮಾತಾಡಿದ್ದನ್ನು ನಾನು ಕೇಳಿದೆ. ನೆಕ್ಸ್ಟ್ ಊಟದ ವ್ಯವಸ್ಥೆ ಎಲ್ಲ ಕೂಡ ಇತ್ತು. ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.